ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲೈಫ್ ರೋಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮೆಲ್ಲರ ಕರ್ನಾಟಕ ಚಕ್ರವರ್ತಿಯಾದ ಯಾಟಗಿರಿ ಸುರೇಶ್ ಕುಮಾರ್ ಅವರಿಗೆ ಆರೋಗ್ಯ ಸ್ಥಿತಿಯಲ್ಲಿ ಏನಾಗಿದೆ ಮತ್ತು ಯಾವ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಮತ್ತು ಎಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಎಂದೇಳಿ ಈ ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ಡಾಕ್ಟರ್ ಸುರೇಶ್ ಕುಮಾರ್ ಅವರು ಧೈರ್ಯತಿ ರಂಗ ಸಿನಿಮಾ ಪ್ರಚಾರ ಮುಗಿಸಿ ಸಿನಿಮಾ ರಿಲೀಸ್ ಆದ ನಂತರವೂ ಅರ್ಜುನ್ ಜನ್ಯ ನಿರ್ದೇಶನದ ಸತ್ತರ ಸಿನಿಮಾವಾದ 45 ಸಿನಿಮಾದ ಡಬ್ಬಿಂಗ್ ಸಹ ಮುಗಿಸಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ. ಇನ್ನು ಡಾಕ್ಟರ್ ಸುರೇಶ್ ಕುಮಾರ್ಗೆ ಈ ಕಾಯಿಲೆ ಯಾವಾಗ ಪತ್ತೆಯಾಯಿತು ಅಂತ ನೋಡೋದಾದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಅದರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದ ಸುರೇಶ್ ಕುಮಾರ್ ಅವರಿಗೆ ಆರೋಗ್ಯದಲ್ಲಿ ಏರ್ಪುರಾಗಿ ತಪಾಸಣೆ ನಡೆಸಿದಾಗ ಈ ಕಾಯಿಲೆ ಕಂಡುಬಂದಿದೆ. ಇನ್ನು ಈ ಕಾಯಿಲೆ ಕ್ಯಾನ್ಸರ್ ಎಂದು ಗೊತ್ತಾದ ನಂತರವೂ ಯಾಟಗಿರಿ ಸುರೇಶ್ ಕುಮಾರ್ ಅವರು ಯಾವುದೇ ಆತಂಕಗೊಳ್ಳದೆ ಮತ್ತು ಭಯಗೊಳ್ಳದೆ ಈ ಕಾಯಿಲೆಗೆ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಮತ್ತು ಯಾವ ರೀತಿ ಚಿಕಿತ್ಸೆ ಪಡೆಯಬೇಕೆಂದು ಮನೆ ಕುಟುಂಬದ ಸದಸ್ಯರಿಂದ ಆಲೋಚಿಸಿ ಮತ್ತು ವೈದ್ಯಶಾಲೆಯಂತೆ ಅಮೆರಿಕಕ್ಕೆ ತೆರಳಿದ್ದಾರೆ. ಮತ್ತು ಇಲ್ಲಿಯೇ ಚಿಕಿತ್ಸೆ ಪಡೆದರೆ ಅಭಿಮಾನಿಗಳು ಆತಂಕ ಪಡುತ್ತಾರೆ ಎಂದು ಗಮನಿಸಿ ಈ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಡಾಕ್ಟರ್ ಸುರೇಶ್ ಕುಮಾರ್ ಚಿಕಿತ್ಸೆಗಾಗಿ ಇದೇ ತಿಂಗಳು 18ರಂದು ಪತ್ನಿ, ಮಗಳು ಮತ್ತು ಮದುಮಗರ ಜೊತೆ ಅಮೆರಿಕಕ್ಕೆ ತೆರಳಿದ್ದರು. ಇನ್ನು ಅಮೆರಿಕದ ವಿಲಿಯಂ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅಲ್ಲಿ ಇವರಿಗೆ ಭಾರತೀಯ ಡಾಕ್ಟರ್ ಆದ ಮುರುಗೇಶನ್ ಮನೋಹರನ್ ಅವರ ಮಾರ್ಗದರ್ಶನದಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಮತ್ತು ಈಗಾಗಲೇ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಈ ಆಪರೇಷನ್ನಲ್ಲಿ ಕ್ಯಾನ್ಸರ್ ತಗುಲಿದ್ದ ಅವರ ಮೂತ್ರಕೋಶವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಮತ್ತು ಸರ್ಜರಿ ಬಳಿಕ ಅವರದೇ ಕರಳುಗಳನ್ನು ಬಳಸಿ ಕೃತಕ ಮೂತ್ರಕೋಶವನ್ನು ಅಳವಡಿಸಲಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇನ್ನು ಡಾಕ್ಟರ್ ಸುರೇಶ್ ಕುಮಾರ್ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಧೈರ್ಯವಾಗಿದ್ದಾರೆ ಮತ್ತು ಸರ್ಜರಿ ವೇಳೆ ಇವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿತ್ತು ಎಂದು ಗೀತಾ ಸುರೇಶ್ ಕುಮಾರ್ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ಇನ್ನು ಶಿವಣ್ಣನ ಬಗ್ಗೆ ಅವರ ಆಪ್ತರಾದ ಮತ್ತು ನಿರ್ಮಾಪಕರಾದ KP ಶ್ರೀಕಾಂತ್ ಅವರು ಟ್ವೀಟ್ ಮಾಡಿ ಶಿವಣ್ಣನ ಶಸ್ತ್ರಚಿಕಿತ್ಸೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಮತ್ತು ಅವರು ಬೇಗ ಚೇತರಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಅಭಿಮಾನಿಗೋಸ್ಕರ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಹಾಕುತ್ತಾರೆ ಅಂತ ಹೇಳಿ ತಿಳಿಸಿದರು. ಇನ್ನು ಶಿವಣ್ಣನ ಅಮೆರಿಕದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಇನ್ನು 30 ದಿನಗಳವರೆಗೂ ಅಲ್ಲೇ ಇರಬೇಕೆಂದು ಹೇಳಿದ್ದಾರೆ ಮತ್ತು ಮುಂದಿನ ತಿಂಗಳು ಜನವರಿ 23ರಂದು ತಾಯ್ನಾಡಿಗೆ ವಾಪಸ್ ಬರುವ ಸಾಧ್ಯತೆ ಇರುವುದರಿಂದ ಡಾಕ್ಟರ್ ತಿಳಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.